ಡಿಲಿಮಿಟೇಷನ್ ವಿಚಾರದಲ್ಲಿ ಕಾಂಗ್ರೆಸ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆ. ಕಾಂಗ್ರೆಸ್ 2008ರ ಕ್ಷೇತ್ರ ಮರುವಿಂಗಡಣೆಯಲ್ಲಿ ಅದು ಏನು ಮಾಡ್ತು? ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಿಬಿಡುತ್ತೆ. ಎಷ್ಟು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಇದನ್ನ ಮಾಡ್ತು? ಹೇಗೆ ಸೆಕ್ಯುಲರ್ ಪಕ್ಷಗಳು ವ್ಯವಸ್ಥಿತವಾಗಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಬಂದಿದ್ವು. ಮುಸ್ಲಿಮರಿಗೆ ಹೆಚ್ಚು ದನಿಯನ್ನು ಕೊಡ್ತು. ಇದೇ ಹಿಂದೂ ಮೆಜಾರಿಟಿ ಇರುವಂತಹ ಜಿಲ್ಲೆಗಳಲ್ಲಿ ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು ಕಡಿಮೆ ಆಯಿತು. ಆಗ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ದೆಲ್ಲ ಸರಿ, ಈಗ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ಅನ್ಯಾಯ. ತನ್ನ ಭದ್ರಕೋಟೆಯಲ್ಲಿ ಸಡಿಲಾಗ್ಬಿಡುತ್ತೋ ಅನ್ನುವಂಥ ಆತಂಕ ಕಾಂಗ್ರೆಸ್ ಪಕ್ಷ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಡಿಲಿಮಿಟೇಷನ್ ವಿಚಾರದಲ್ಲಿ ಕಾಂಗ್ರೆಸ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆ. ಕಾಂಗ್ರೆಸ್ ಕೇರಳದಲ್ಲಿ ಏನು ಮಾಡ್ತು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಈಗಿನ ಕಾಂಗ್ರೆಸ್ನ ಆತಂಕ ಏನಿದೆ ಅದು ಕೇವಲ ಮೊಸಳೆ ಕಣ್ಣೀರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಅದಕ್ಕೆ ಮುಂಚೆ ನೀವು ಹೊಸದಿಗಂತ ಡಿಜಿಟಲ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿದ್ದಂತಹ ಮಹಿಳಾ ಮೀಸಲು ಮಸೂದೆಗೆ ನಿರೀಕ್ಷೆಯಂತೆ ಸೋಲಾಗಿದೆ. ಒಂದು ವೇಳೆ ವಿರೋಧ ಪಕ್ಷಗಳು ಈ ಮಸೂದೆಯನ್ನು ಬೆಂಬಲಿಸಿದ್ದಿದ್ರೆ ಲೋಕಸಭಾ ಸ್ಥಾನಗಳ ಸಂಖ್ಯೆ 543ರಿಂದ 815ಕ್ಕೋ 850ಕ್ಕೋ 860ಕ್ಕೋ ಹೋಗ್ತಾ ಇತ್ತು. ಇದು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಿಬಿಡುತ್ತೆ ಅನ್ನುವಂಥ ಕೂಗು ಈಗ ದಕ್ಷಿಣ ರಾಜ್ಯಗಳಿಂದ ಎದ್ದಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು DMK. ಕಾಂಗ್ರೆಸ್ ಯಾಕೆ ಈ ಒಂದು ನೆಪವನ್ನು ಹುಡುಕ್ತಾ ಇದೆ? ಜನಸಂಖ್ಯಾ ಆಧಾರದ ಮೇಲೆ ನೀವು ಡಿಲಿಮಿಟೇಷನ್ ಮಾಡಿಬಿಟ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ. ಯಾಕೆ ಅಂದರೆ ನಾವು ಜನಸಂಖ್ಯಾ ನಿಯಂತ್ರಣವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ನಮ್ಮದು ಅತ್ಯಂತ ಯಶಸ್ವಿ ಆರ್ಥಿಕ ರಾಜ್ಯ. ನಮಗೆ ಅನ್ಯಾಯ ಆಗಿಬಿಡುತ್ತೆ. ಉತ್ತರ ಪ್ರದೇಶ, ಬಿಹಾರಕ್ಕೆ ಹೆಚ್ಚಿನ ಸೀಟ್ಗಳು ಸಿಕ್ಕಿಬಿಡುತ್ತೆ. ಹಾಗಾಗಿ ಇದನ್ನು ಯಾವ ಕಾರಣಕ್ಕೂ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಈ ಥರದ ವಾದವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದ ಹಾಗೆ ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ. ಆದರೆ ನಾನು ಆರಂಭದಲ್ಲೇ ಹೇಳಿದಾಗೆ ಇದು ಕಾಂಗ್ರೆಸ್ಸಿನ ಮೊಸಳೆ ಕಣ್ಣೀರು. 2008ರಲ್ಲಿ ಇದೇ ರೀತಿಯ ಡಿಲಿಮಿಟೇಷನನ್ನು UPA ಸರ್ಕಾರ ಇದ್ದಾಗ ಮಾಡಲಾಯಿತು. ಆದರೆ ಆಗ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗಲಿಲ್ಲ, ಅದು ಮರುವಿಂಗಡಣೆ ಆಯಿತು. ಕರ್ನಾಟಕದಲ್ಲೂ ಆಗಿತ್ತು. ಕೇರಳದಲ್ಲಿ ಆಗ ಕಾಂಗ್ರೆಸ್ ಏನು ಮಾಡ್ತು ಗೊತ್ತಾ ಸ್ನೇಹಿತರೆ? ಇದನ್ನು ತಿಳ್ಕೋಬೇಕು ಅಂತಂದರೆ ನೀವು ಕೇರಳದ ಡೆಮೋಗ್ರಫಿಯನ್ನು ನೋಡಬೇಕು. ಕೇರಳದ ಡೆಮೋಗ್ರಫಿ ಹೇಗಿದೆ? ಹಿಂದೂಗಳ ಜನಸಂಖ್ಯೆ ಒಟ್ಟಾರೆಯಾಗಿ ಒಂದು 55% ಇದೆ. ಮುಸ್ಲಿಮರ ಜನಸಂಖ್ಯೆ ಒಂದು 27ರಿಂದ 28% ಇದೆ. ಕ್ರಿಶ್ಚಿಯನ್ನರ ಜನಸಂಖ್ಯೆ 17ರಿಂದ 18% ಇದೆ. ಮುಸ್ಲಿಮರ ಪೈಕಿ ಅತಿ ಹೆಚ್ಚು ಇರುವಂಥವರು ಉತ್ತರ ಕೇರಳದಲ್ಲಿ, ಅಂದರೆ ಮಲಪ್ಪುರಂ, ಕಾಸರಗೋಡು, ಕಣ್ಣೂರು, ವಯನಾಡು ಈ ಭಾಗದಲ್ಲಿ ಅತಿ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಇರುವಂಥದ್ದು. ಸೊ ಕಾಂಗ್ರೆಸ್ ಈ ಒಂದು ಮತ ಬ್ಯಾಂಕಿನ ಮೇಲೆ ಕಣ್ಣಿಡ್ತು. 2008ರ ಕ್ಷೇತ್ರ ಮರುವಿಂಗಡಣೆಯಲ್ಲಿ ಅದು ಏನು ಮಾಡ್ತು? ಕ್ಷೇತ್ರ ಮರುವಿಂಗಡಣೆಯ ಸಂದರ್ಭದಲ್ಲಿ ಉತ್ತರದ ಕೆಲವು ಜಿಲ್ಲೆಗಳೇನಿದೆ ಆ ಜಿಲ್ಲೆಗಳಲ್ಲಿ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಯಿತು. ದಕ್ಷಿಣದಲ್ಲಿ ಎಲ್ಲಿ ಹಿಂದೂಗಳು ಮೆಜಾರಿಟಿ ಇದ್ದಾರೋ ಅಲ್ಲಿ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಕಡಿಮೆ ಆಯಿತು. ಒಟ್ಟಾರೆ ಸಂಖ್ಯೆ ಅಷ್ಟೇ ಇತ್ತು. ಆದರೆ ಇವರ ಅಡ್ಜಸ್ಟ್ಮೆಂಟ್ ನೋಡಿ ಹೇಗಿತ್ತು ಅಂತ. ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳಲ್ಲಿ ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡೋದು, ಹಿಂದೂ ಬಹುಸಂಖ್ಯಾತ ಜಿಲ್ಲೆಗಳಲ್ಲಿ ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು. ಎಷ್ಟು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಇದನ್ನು ಮಾಡ್ತು. ಆಗ ಕೇಳಿದಾಗ ಏನು ಹೇಳಿತು? ಜನಸಂಖ್ಯೆ ಆಧಾರದ ಮೇಲೆ ನಾವು ಮಾಡಿದ್ದೀವಪ್ಪ. ಆಗ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ದೆಲ್ಲ ಸರಿ, ಈಗ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ಅದು ಇವರಿಗೆ ಅನ್ಯಾಯ. ಸರಿ, ಆಗ ಏನಾಯಿತು? ನಾನು ಒಂದೊಂದಾಗಿ ಜಿಲ್ಲೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಉತ್ತರ ಕೇರಳದಲ್ಲಿ ಪ್ರಮುಖವಾಗಿ ಬರುವಂಥದ್ದು ಮಲಪ್ಪುರಂ ಜಿಲ್ಲೆ. 2008ರ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರದಲ್ಲಿ ಮಲಪ್ಪುರಂ ಜಿಲ್ಲೆಯಲ್ಲಿದ್ದಂತಹ 12 ಅಸೆಂಬ್ಲಿ ಕ್ಷೇತ್ರಗಳು 16ಕ್ಕೆ ಏರಿಕೆ ಆಯಿತು. ಯಾಕೆ ಗೊತ್ತಾ? ಅಲ್ಲಿ ಮುಸ್ಲಿಮರ ಜನಸಂಖ್ಯೆ 70%ರಷ್ಟಿದೆ. ಅಲ್ಲಿ ಇವರು ಅಸೆಂಬ್ಲಿ ಕ್ಷೇತ್ರದ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾರೆ. ಕೋಯಿಕೋಡ್ನಲ್ಲಿ 12 ಇದ್ದಿದ್ದು 13 ಸ್ಥಾನ ಆಯಿತು. ಯಾಕೆ? ಅಲ್ಲಿ ಮುಸ್ಲಿಮರ ಜನಸಂಖ್ಯೆ 39%ರಷ್ಟಿದೆ. ಇನ್ನು ಪಾಲಕ್ಕಾಡ್ನಲ್ಲಿ 11 ಇದ್ದಿದ್ದು 12 ಆಯಿತು. ಒಂದು ವಿಧಾನಸಭಾ ಕ್ಷೇತ್ರ ಜಾಸ್ತಿ ಆಯಿತು. ಅಲ್ಲೂ ಅಷ್ಟೇ ಮುಸ್ಲಿಮರ ಸಂಖ್ಯೆ 39ರಿಂದ 40%. ವಯನಾಡ್ ಅಲ್ಲೂ ಸಹ 2 ಕ್ಷೇತ್ರ ಇದ್ದಿದ್ದು 3 ಕ್ಷೇತ್ರ ಆಯಿತು. ಒಂದು ಕ್ಷೇತ್ರ ಜಾಸ್ತಿ ಆಯಿತು. ಕಣ್ಣೂರಿನಲ್ಲಿ ಅಲ್ಲೂ ಸಹ 1 ಕ್ಷೇತ್ರ ಜಾಸ್ತಿ ಆಯಿತು. 10 ಇದ್ದಿದ್ದು 11 ಆಯಿತು.
ಅಂದರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಮತ ಬ್ಯಾಂಕ್ ಇದೆ. ಇಲ್ಲಿ ಬಹುಸಂಖ್ಯಾತ ಮುಸ್ಲಿಮರ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಂತಹ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಹೆಚ್ಚು ದನಿಯನ್ನು ಕೊಡ್ತು. ದಕ್ಷಿಣ ಭಾಗದಲ್ಲಿದ್ದಂತಹ ಹಿಂದೂಗಳ ದನಿಯನ್ನು ಕಡಿಮೆ ಮಾಡ್ತು. ಆಗ ಅಲ್ಲಿ ಉತ್ತರ ದಕ್ಷಿಣ ಅನ್ನುವಂಥ ಯಾವ ಭೇದ ಭಾವವೂ ಈ ಕಾಂಗ್ರೆಸ್ಸಿಗೆ ಕಾಣಿಸ್ಲೇ ಇಲ್ಲ, ಸೋಕಾಲ್ಡ್ ಪ್ರಗತಿಪರರಿಗೆ ಕಾಣಿಸ್ಲೇ ಇಲ್ಲ. ಇದೆಲ್ಲ ಗೊತ್ತಿದ್ದು ಸಹ ಆಗ ಕಮ್ಯುನಿಸ್ಟರು, ಲೆಫ್ಟ್ ಲಿಬರಲ್ಗಳು ಎಲ್ಲರೂ ಗಪ್ಚುಪ್ಪತ ಜಾಣ ಕುರುಡುತನ ತೋರಿಸಿದ್ರು. ಇದೇ ಹಿಂದೂ ಮೆಜಾರಿಟಿ ಇರುವಂತಹ ಜಿಲ್ಲೆಗಳಲ್ಲಿ ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು ಕಡಿಮೆ ಆಯಿತು ಅದನ್ನು ನಾನು ನಿಮಗೆ ಹೇಳ್ತೇನೆ. ಅಲಪ್ಪುರ ಈ ಜಿಲ್ಲೆಯಲ್ಲಿ 2 ಸ್ಥಾನ ಕಡಿಮೆ ಆಯಿತು. ಅಲ್ಲಿ ಹಿಂದೂಗಳ ಸಂಖ್ಯೆ 68%. ಕೊಲ್ಲಂನಲ್ಲಿ 1 ಸ್ಥಾನ ಕಡಿಮೆ ಆಯಿತು. ಅಲ್ಲಿ ಹಿಂದೂಗಳ ಸಂಖ್ಯೆ 64% ಇದೆ. ಪಟ್ಟಣಂತಿಟ್ಟ ಎಲ್ಲಿ ಶಬರಿಮಲೆ ಇದೆಯೋ ಆ ಜಿಲ್ಲೆ, ಅಲ್ಲೂ ಸಹ 1 ಸ್ಥಾನ ಕಡಿಮೆ ಆಯಿತು. ಅಲ್ಲೂ ಸಹ ಹಿಂದೂಗಳ ಸಂಖ್ಯೆ 55%, 55%. ಇನ್ನು ಕೊಟ್ಟಾಯಂ, ಇಡುಕ್ಕಿ ಮತ್ತು ತ್ರಿಶೂರ್ ಜಿಲ್ಲೆಗಳು ಸಹ 1 ಸ್ಥಾನಗಳು ಕಡಿಮೆ ಆಯಿತು. ಅಲ್ಲೂ ಸಹ 45% 48% ಹಿಂದೂಗಳ ಜನಸಂಖ್ಯೆ ಇದೆ. ಜೊತೆಗೆ ಕ್ರಿಶ್ಚಿಯನ್ನರ ಜನಸಂಖ್ಯೆ ಅಲ್ಲೂ ಸಹ 15% 20% ಇದೆ. ನೋಡಿ, ಎಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇದೆಯೋ, ಕ್ರಿಶ್ಚಿಯನ್ನರ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಯಿತು. ಎಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಯಿತು. ಆಗ ಇವರಿಗೆ ಯಾವುದೇ ತಾರತಮ್ಯ ಕಾಣಲೇ ಇಲ್ಲ. ಈಗ ಅಯ್ಯೋ ತಾರತಮ್ಯ ಆಗ್ತಾ ಇದೆ, ಅಯ್ಯೋ ಅನ್ಯಾಯ ಆಗ್ತಾ ಇದೆ. ಇದನ್ನು ಮೊಸಳೆ ಕಣ್ಣೀರು ಅಂತ ಅನ್ನೋದಲ್ಲೇ ಇನ್ನೇನು ಹೇಳಬೇಕಾಗತ್ತೆ. ಕೇರಳ ಅಷ್ಟೇ ಅಲ್ಲ, ಇತ್ತೀಚೆಗೆ ಅಸ್ಸಾಂನಲ್ಲೂ ಡಿಲಿಮಿಟೇಷನ್ ಆಯಿತು. ಆಗ ಒಂದು ವಿಚಾರ ಚರ್ಚೆಗೆ ಬಂತು. ಏನು, ಅಲ್ಲಿದ್ದಂತಹ ಮುಸ್ಲಿಂ ಡಾಮಿನೇಟೆಡ್ ಅಸೆಂಬ್ಲಿ ಕ್ಷೇತ್ರಗಳು ಮುಂಚೆ ಇದ್ದದ್ದು 35, ಡಿಲಿಮಿಟೇಷನ್ ಆದಮೇಲೆ ಅದು 22ಕ್ಕೆ ಇಳಿತು. ಅಂದರೆ ಸುಮಾರು 12ರಿಂದ 13 ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಕಡಿಮೆ ಆಯಿತು. ಅಂದರೆ ಕೇರಳದಲ್ಲಿ ಈಗ ಏನು ನೋಡ್ತೀವೋ ಅದೇ ಪ್ಯಾಟರ್ನ್ ಅಸ್ಸಾಂನಲ್ಲೂ ಇತ್ತು ಡಿಲಿಮಿಟೇಷನ್ಗಿಂತ ಮುಂಚೆ. ಆದರೆ ಆ ತಪ್ಪನ್ನು ಸರಿ ಮಾಡಿ ಅಲ್ಲಿ ಡಿಲಿಮಿಟೇಷನ್ ಮಾಡಿ ಆ ನಂತರ ಈಗ ಚುನಾವಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲೂ ಅಷ್ಟೇ. ಕಾಶ್ಮೀರ ಭಾಗದಲ್ಲಿ ಅಂದರೆ ಎಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೋ ಅಲ್ಲಿ ಅತಿ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳು, ಎಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೋ ಅಂದರೆ ಜಮ್ಮು ವಿಭಾಗದಲ್ಲಿ ಅಲ್ಲಿ ಕಡಿಮೆ ವಿಧಾನಸಭಾ ಸ್ಥಾನಗಳು. ಜಮ್ಮುವಿಗಿಂತ ಕಾಶ್ಮೀರ ರೀಜನ್ನಲ್ಲಿ ಸುಮಾರು 11 ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಇದ್ವು. ಆದರೆ ಡಿಲಿಮಿಟೇಷನ್ ಆದ ನಂತರದಲ್ಲಿ ಆ ಅಂತರ ಕೇವಲ 4 ಸ್ಥಾನಗಳಿಗೆ ಇಳಿಯಿತು. ಅಂದರೆ ಮುಸ್ಲಿಂ ಜನಸಂಖ್ಯೆ ಇರುವ ಕಡೆ ಹೇಗೆ ಕಾಂಗ್ರೆಸ್ ಸರ್ಕಾರ ಅಥವಾ ತಥಾಕಥಿತ ಸೆಕ್ಯುಲರ್ ಪಕ್ಷಗಳು ವ್ಯವಸ್ಥಿತವಾಗಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಬಂದಿದ್ವು, ಆಗೆಲ್ಲ ಜನಸಂಖ್ಯೆ ಆಧಾರದ ಮೇಲೇ ಆಗಿದ್ದು. ಆಗ ಆಗದ ಅನ್ಯಾಯ ಈಗ ಯಾಕೆ ಆಗಬೇಕು? ಇದನ್ನೇ ಅಲ್ವಾ ಮೊಸಳೆ ಕಣ್ಣೀರು ಅನ್ನೋದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಅನ್ಯಾಯಗಳಾಗಿದ್ದರೆ ಅದು ಸರಿಪಡಿಸೋದಕ್ಕೆ ಅಂತಲೇ ಡಿಲಿಮಿಟೇಷನ್ ಈಗ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ರೀತಿಯ ತಾರತಮ್ಯಗಳು ಆಗಿವೆ. ಒಂದು ವೇಳೆ ಈಗ ಮೋದಿ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಡಿಲಿಮಿಟೇಷನ್ ಏನಿದೆ ಅದು ಕಾರ್ಯರೂಪಕ್ಕೆ ಬಂದಲ್ಲಿ ಈ ಎಲ್ಲ ಅನ್ಯಾಯಗಳು ಮತ್ತೆ ಸರಿ ಹೋಗುತ್ತೆ. ಕಾಂಗ್ರೆಸ್ ಈ ಹಿಂದೆ ಮಾಡಿದಂತಹ ಕಿತಾಪತಿಗಳು, ಕಿರಿಕಿರಿಗಳು, ಮೋಸ, ಅನ್ಯಾಯ ಇವೆಲ್ಲಕ್ಕೂ ನ್ಯಾಯ ಸಿಗುತ್ತೆ. ಇದಕ್ಕೋಸ್ಕರ ಕಾಂಗ್ರೆಸ್ ಈಗ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆ. ತನ್ನ ವೋಟ್ ಬ್ಯಾಂಕ್ ಎಲ್ಲಿ ಕರಗ ಹೋಗ್ಬಿಡುತ್ತೋ, ತನ್ನ ಭದ್ರಕೋಟೆಯಲ್ಲಿ ಸಡಿಲ ಆಗ್ಬಿಡುತ್ತೋ ಅನ್ನುವಂಥ ಆತಂಕ ಕಾಂಗ್ರೆಸ್ ಪಕ್ಷದ್ದು.